ನನ್ನ ಕೊಡುಗೆನಾ? ನೀವೇ ಚರ್ಚೆ ಕರೀರಿ. ನಾನು 5 ವರ್ಷದಲ್ಲಿ ಏನೇನು ಮಾಡಿದ್ದೀನಿ, ಇವ್ರು 60 ವರ್ಷ ಇವ್ರ ಮನೇಲಿ ಅಧಿಕಾರ ಇತ್ತಲ್ಲ, ಇವ್ರೇನೇನು ಮಾಡಿದ್ದಾರೆ ಅದನ್ನು ಕೇಳೋಣ. ನಾನು ರೆಡಿ ಇದ್ದೀನಿ. ನಾನು ಕೇವಲ 5 ವರ್ಷದಲ್ಲಿ ಏನೇನು ಶಾಶ್ವತವಾದ ಯೋಜನೆ ನಾನು ಈ ನನ್ನ ಕ್ಷೇತ್ರಕ್ಕೆ ತಂದು ಕೊಟ್ಟಿದ್ದೀನಿ. ಇವ್ರು 65 ವರ್ಷ ಇವ್ರ ಮನೇಲಿ ರಾಜಕಾರಣ, ಇವ್ರ ತಂದೆ ಇವ್ರು 5 ಬಾರಿ ಶಾಸಕರು, ಇವ್ರದ್ದೇನು ಕೊಡುಗೆ? ಸುಮ್ಮನೆ ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಇಲ್ಲಿ ಹೇಳೋಕ್ಕೆ ಬದಲು ಅವ್ರನ್ನ ಎದುರುಗಡೆನೆ ಕುಂಡಿಸ್ಕೊಂಡು ಅವ್ರದ್ದೇನೈತೆ ಹೇಳಿ, ಅಥವಾ ನಂದು 5 ವರ್ಷದ ನಾನೇನೋ ಹೇಳ್ಬಿಡ್ತೀನಿ. ಅವ್ರ ಮನೇಲಿ ಅಧಿಕಾರ ಮಾಡಿಕೊಂಡವ್ರಲ್ಲ, ಎಲ್ಲ ಅಧಿಕಾರ ಅವ್ರ ಮನೇಲೇ ಇದೆಯಲ್ಲ ಇವತ್ತು. ಅವ್ರದ್ದೇನೇನು ಮಾಡೋರು, ಅವ್ರೇನೇನು ಕೊಡುಗೆ, ಎಲ್ಲಿ ನೀರಾವರಿ ಎಷ್ಟು ಹೋರಾಟ ಮಾಡಿದ್ರು, ಯಾವ ನೀರಾವರಿಗೆ ಹೋರಾಟ ಮಾಡಿದ್ರು, ಯಾವತ್ತು ಪಾದಯಾತ್ರೆ ಮಾಡಿದ್ರು. ಇವತ್ತೇನೋ ನಮ್ಮ ನೀರು ನಮ್ಮ ಹಕ್ಕು ಅಂತ ಒಂದು ಟಿ ಶರ್ಟ್ ಹಾಕ್ಕೊಂಡು ಜಾಗಿಂಗ್ ಮಾಡಿಬಿಟ್ರೆ ಆಗ್ಬಿಡಲ್ಲ. ನೀರು ತಂದ ಮಕ್ಕಳು ನಾವು ಇದ್ದೀವಿ. ಕುಮಾರಸ್ವಾಮಿ ಅವ್ರನ್ನ, ನಮ್ಮ ಮಾಗಡಿ ಜನ, ನಮ್ಮ ಜಿಲ್ಲೆ ಜನ, ದೇವೇಗೌಡರನ್ನ ಅವ್ರು ಉಸಿರಿರೋವರೆಗೂ, ರೈತರು ಉಸಿರಿರೋವರೆಗೂ ನೆನೆಸ್ತಾರೆ ಯಾರು ಈ ಜಿಲ್ಲೆಗೆ ಏನೇನು ಕೊಡುಗೆ ಕೊಟ್ಟರು ಅಂತ. ಸುಮ್ಮನೆ ಉಡಾಫೆಗೆ ನೆನ್ನೆಲ್ಲ ಅಸೆಂಬ್ಲಿಲಿ ಮಾತಾಡಿದ್ರಲ್ಲ, ಅಲ್ಲೆಲ್ಲ ತಹಶೀಲ್ದಾರ್ಗೆ ಚಪ್ಪಲಿ ಹೊಡಿಸ್ತೀನಿ ಅಂದ್ರಲ್ಲ, ಅಲ್ಲಾರೋ ಪಾಪ ಪುಣ್ಯಾತ್ಮ ಹೇಳಿದ್ದಾನಲ್ಲ, ಎಲ್ಲಿ ಶಿಡ್ಲಘಟ್ಟದಲ್ಲಿ ಮೊನ್ನೆ ಒಂದು ಆರ್ಟಿಕಲ್ ಬಂದೈತೆ ಪ್ರಜಾವಾಣಿಯಲ್ಲಿ, ಸಂಪಾದಕೀಯದಲ್ಲಿ ಬರ್ದಿದ್ದಾರೆ. ನಾವೆಲ್ಲ ಯಾರನ್ನ ಓದಿದ್ರೆ ನಾವು ಉಗಿದು ಬರ್ದಿದ್ದಾರೆ ಇಂಥವ್ರನ್ನ ಅಂತ. ಇವತ್ತು ತಹಶೀಲ್ದಾರ್ ಅದೇ ಕೊರಗಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲಲ್ಲಿ ಮಲಗಿದ್ದಾರೆ. ನಮ್ಮ ಮಾಗಡಿ ತಹಶೀಲ್ದಾರ್ಗೆ ಮೊನ್ನೆ ಯಾವುದೋ ಕೆಲಸ ಮಾಡು ಅಂತೇಳಿ ಮನೇಲಿ ಕರೆದು ಆವಾಜ್ ಹಾಕಿದ್ಕೆ ಆತನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಇವತ್ತು ಹಾಸ್ಪಿಟ್ಲಲ್ಲಿ ಸ್ಟಂಟ್ ಹಾಕ್ಸ್ಕೊಂಡು ಬಂದಿದ್ದಾರೆ. ಇಂಥವ್ರ ಅಟ್ಲೀಸ್ಟ್ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಗೂ ಕೂಡ ಒಂದು ವಿವೇಚನೆ ಇರುತ್ತೆ, ಒಂದು ವಿವೇಕ ಇರುತ್ತೆ. ನಾನು ಹೆಂಗ್ ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು. ಆ ಗ್ರಾಮ ಪಂಚಾಯತಿ ಸದಸ್ಯನಿಗಿಂತ ಇವರು ನಾಲಾಯಕ್ ಶಾಸಕರು. ನೆನ್ನೆ ಆ ಭಾರತಿ ಶೆಟ್ಟಿ ಅವ್ರನ್ನ, ಒಬ್ಬ ಹೆಣ್ಮಗಳು, ಅವರು ಶಾಸಕರು, ಯಾವ ರೀತಿ ಮಾತಾಡೋದು ನೀವೆಲ್ಲ ತೋರಿಸಿದ್ರಲ್ಲ, ಇವ್ರ ಬಾಯಲ್ಲಿ ಬರೋ ಪದಗಳು. ಯಾರಾದರೂ ಒಬ್ಬ ಜನಪ್ರತಿನಿಧಿಗೆ, ಯಾರಾದರೂ ಒಬ್ಬ ಗೌರವವಾದಂಥ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಆಯ್ತು ರೀ, ನೀವು ಕೆಲಸ ಮಾಡಿಸ್ಬೇಕು ಅಂತ ಕೆಲಸ ಮಾಡ್ಸಕ್ಕೆ 100 ದಾರಿಗಳಿದ್ದಾವೆ. ಹಂಗಂತ ಹೇಳ್ಬಿಟ್ಟು ನೀನು ಚಪ್ಪಲಿ ಓಡಿಸ್ತೀನಿ, ನಾನು ಚಪ್ಪಲಿ ಹೊಡಿತೀನಿ, ನೀನು ಬಟ್ಟೆ ಬಿಚ್ತೀನಿ, ಇವೆಲ್ಲ ಪದಗಳು ಅವ್ರ ಹತ್ರ ಇದ್ದಾವೆ. ನೀನು ಬಟ್ಟೆ ಬಿಚ್ಚಿಸ್ತೀನಿ ಅಂತ ಕಾಕಿಯವ್ರನ್ನ ಎದುರಿಸೋದು, ನೀನು ಮನೆಗೆ ಕಳಿಸ್ತೀನಿ ಅನ್ನೋದು, ಯಾರಾದರೂ ತಡವಾಗಿ ಅಧಿಕಾರಿ ಬಂದರೆ ಯಾರ ಹಾಕ್ಬಿಟ್ಟು ಸನ್ಮಾನ ಮಾಡ್ರಪ್ಪ ಅನ್ನೋದು ವ್ಯಂಗ್ಯವಾಗಿ. ಇದ ಒಬ್ಬ ಶಾಸಕ ಮಾಡೋ ಕೆಲಸ? ಇವ್ರಿಗೆ ನಾಚಿಕೆ ಮನೆ ಮರ್ಯಾದೆ ಇಲ್ವಾ? ಕುಮಾರಸ್ವಾಮಿ ಅವರು 15 ದಿವಸಕ್ಕೊಂದ್ಸರಿ ಬರಲೇಬಾರ್ದಾ ರಾಜ್ಯಕ್ಕೆ? ಈ ರಾಜ್ಯದಲ್ಲಿ ಇವರು ದಿನ ಹಗಲು ದರೋಡೆ ಮಾಡ್ತಾರಲ್ಲ ಈ ಸರ್ಕಾರದವರು, ಕೇಳಲೇಬಾರ್ದಾ? ಬಾಲಕೃಷ್ಣ ಏನಾದ್ರೂ ಲೂಟ್ಕೊಳ್ಳಿ, ಎಷ್ಟು ಸರ್ಕಾರಿ ಜಮೀನಾದ್ರೂ ಲೂಟ್ಬಿಟ್ಟು ಅವ್ನ ಹೆಂಡತಿ ಹೆಸರು ಬರ್ಸ್ಕೊಳ್ಳಿ, ಕೇಳಬಾರ್ದು. ಇವ್ರೇನೇ ಹಗರಣಗಳು ಮಾಡ್ಲಿ, ಕೇಳಬಾರ್ದು.